लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಲಬಹುದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದೆ. ಈಗ ನಿಮ್ಮ ರಾಶಿ ಇಷ್ಟು ದಿವಸ ವ್ಯಯಸ್ಥಾನದಲ್ಲಿತ್ತು, ಖರ್ಚು ಹೆಚ್ಚಾಗಿತ್ತು. ಸೊ ಹಾಗಾಗಿ ನಿಮ್ಮ ರಾಶಿಗೆ ಬಂದು ಉಚ್ಚ ಸ್ಥಿತಿಯಲ್ಲಿದ್ದಾಗ ನೀವು ಲಾಭಗಳನ್ನು ಹೆಚ್ಚಿಗೆ ನಿರೀಕ್ಷಿಸ್ಬೋದು. ಜೊತೆಗೆ ಕರ್ಕಾಟಕ ರಾಶಿಯವರಿಗೆ ಲಾಭ ಏನು ಅಂದರೆ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗುತ್ತೆ. ಈಗ ನಿಮ್ಮ ರಾಶಿಯಲ್ಲಿಯೇ ಗುರು ಇದ್ದು ಗುರುವಿನ ದೃಷ್ಟಿ ಯಾವಾಗ ಶನಿ ಮೇಲೆ ಬೀಳುತ್ತೋ, ಭಾಗ್ಯದ ಮೇಲೆ ಬೀಳುತ್ತೋ, ಆಗ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚುರುಕು ಅಥವಾ ನಿಮ್ಮ ಇಷ್ಟಿದ ಮಾಡಿರೋ ಪ್ರಯತ್ನಗಳಿಂದ ಲಾಭನ ನಿರೀಕ್ಷಿಸ್ಬೋದು ನಾವು. ಹಾಗೆ ನೋಡಿ, ಕರ್ಕಾಟಕ ರಾಶಿಯವರಿಗೆ 11ನೇ ಮನೆ ಸೂರ್ಯ, 2ನೇ ಮನೆ ಅಧಿಪತಿ 11ರಲ್ಲಿದೆ. ಇದೇ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿನ ಕಾಣ್ತೀರಾ. ಒಂದು ಸರ್ಕಾರದಿಂದ ಮೆಚ್ಚುಗೆ ಆಗ್ಬೋದು ಅಥವಾ ಏನಾನ ಅಪ್ರಿಷಿಯೇಷನ್, ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಈ ತಿಂಗಳಲ್ಲಿ ನಿಮ್ಮನ್ನೇ ಆಸ್ ಎ ಲೀಡರ್ ಜನ ನೋಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಿಮ್ಮದು ಮುಂದಾಳತ್ವಕ್ಕೆ ಒಂದು ಬೆಲೆ ಸಿಗುತ್ತೆ ಯಾರು ಕರ್ಕಾಟಕ ರಾಶಿ ಇರ್ತಾರೋ ಅವ್ರಿಗೆ. ಹಾಗೆ ನೋಡಿ, ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಕುಜ ಕೂಡ ಸ್ವಸ್ಥಾನದಲ್ಲಿದೆ. ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಕುಜ ಮತ್ತು ಕರ್ಮಾಧಿಪತಿ ಕುಜ ಮಂಗಳನು ಮೇಷರಾಶಿಯಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಗೌರವ, ಸಮಾಜದಲ್ಲಿ ಒಂದು ಗೌರವ ಸಿಗುವಂಥ ಕೆಲಸ ಹೆಚ್ಚಾಗುತ್ತೆ. ನಂತರ ನೋಡಿ, ಅಷ್ಟಮದಲ್ಲಿ ರಾಹು ಇದೆ, ಅದಕ್ಕೆ ಪರಿಹಾರ ಬೇಕು. ಸೋಷಿಯಲ್ ಕನೆಕ್ಷನ್ಸ್ ಚೆನ್ನಾಗಿದೆ, ಆಕಸ್ಮಿಕ ಧನಲಾಭಕ್ಕೂ ಚೆನ್ನಾಗಿದೆ. ಬಟ್ ಹಾಗೆ ಸಣ್ಣ ಪುಟ್ಟ ಆಕಸ್ಮಿಕವಾಗಿ ಮೋಸ ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಮತ್ತು ಕುಟುಂಬ ಅಂದರೆ ಧನಭಾವದಲ್ಲೇ ಕೇತು ಇದೆ. ಸೊ ರಾಹು ಕೇತುಗಳಿಗೆ ಇಲ್ಲಿ ಪರಿಹಾರ ಅಗತ್ಯ ನಮಗೆ ಕರ್ಕಾಟಕ ರಾಶಿಯವರಿಗೆ. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ವಾರದಲ್ಲಿ ಕೂಡ ರಾಹು ಕೇತುಗಳ ಒಳಗೆ ಎಲ್ಲ ಗ್ರಹಗಳ ಸಂಚಾರ. ಸೊ ಹಾಗಾಗಿ ಈ ರಾಹುಕೇತು ಒಳಗಡೆನೆ ಎಲ್ಲ ಗ್ರಹಗಳು ಸಂಚಾರ ಮಾಡ್ತಿರೋದ್ರಿಂದ ಎಲ್ಲ ರಾಶಿಗಳು ರಾಹುಕೇತುಗಳು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಲಾಭ ಚೆನ್ನಾಗಿದೆ. ಈಗ ಕರ್ಕಾಟಕ ರಾಶಿಯವರಿಗೆ ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ 21 ಬಾರಿ ಹೇಳ್ಕೊಳೋದು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ 21 ಬಾರಿ ಹೇಳ್ಕೊಳೋದು. ರಾಹುಕೇತುಗಳ ಮಂತ್ರಗಳು ಹೇಳೋದ್ರಿಂದ ಅನುಕೂಲಗಳು ಹೆಚ್ಚಾಗುತ್ತೆ. ಅಥವಾ ನಮಗೆ ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದು, ಕೇತುಗೋಸ್ಕರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು. ಜೊತೆಗೆ ಬೀದಿ ನಾಯಿಗೆ ಆಹಾರ ಕೊಡೋದಾಗಲಿ ಅಥವಾ ಡೈರಿ ಬರೆಯೋದು, ಯಾವುದನ್ನ ಗಾರ್ಡನಿಂಗ್ ಮಾಡೋದು, ಇಂಟ್ರೋವರ್ಟ್ ಮೆಡಿಟೇಷನ್ ಮಾಡೋದು, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳೋದೆಲ್ಲ ಕೇತುವಿಗೆ ಪರಿಹಾರ. ಅದೇ ಥರ ಔಟ್ವರ್ಡು ಅಂದರೆ ನೀವು ಟ್ರಾವೆಲಿಂಗ್ ಮಾಡೋದು, ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು, ಇದೆಲ್ಲ ರಾಹುಗೆ ಪರಿಹಾರ ಆಗುತ್ತೆ. ದೇವಿ ದೇವಸ್ಥಾನಗಳು ದೂರದಲ್ಲಿರೋದಕ್ಕೆ ಭೇಟಿ ಕೊಟ್ಟರೆ ಅಂದರೆ ದೂರ ಪ್ರಯಾಣಗಳು ಮಾಡ್ತಾ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದೆಲ್ಲ ರಾಹುಗೆ ಪರಿಹಾರ. ಹಾಗಾಗಿ ನಿಮಗೆ ಈ ರಾಹುಕೇತುಗಳನ್ನ ಪರಿಹಾರ ಮಾಡಿದ್ರೆ ಈ ತಿಂಗಳು ಜೂನ್ ತಿಂಗಳಲ್ಲಿ ಹೋದ ತಿಂಗಳು ಅಂದರೆ ಮೇ ತಿಂಗಳಿಗಿಂತ ಅಧಿಕ ಫಲನ ನಿರೀಕ್ಷಿಸ್ಬೋದು. ಜೂನ್ ತಿಂಗಳಲ್ಲಿ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.